ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪ್ರಣಾಳಿಕೆಯನ್ನ ಟೀಕಿಸಿದ ಪ್ರಧಾನಿ ಮೋದಿಗೆ ಕೆಪಿಸಿಸಿ ವಕ್ತಾರ ಎಸ್ಎಂ ಪಾಟೀಲ್ ಗಣಿಹಾರ್ ತಿರುಗೇಟು ನೀಡಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪ್ರಣಾಳಿಕೆಯನ್ನ ಟೀಕಿಸಿದ ಬಿಜೆಪಿ ಹಾಗೂ ಮೋದಿ ವಿರುದ್ಧ ಗಣಿಹಾರ್ ಕಿಡಿಕಾರಿದ್ರು. ಕಾಂಗ್ರೆಸ್ ಪಕ್ಷ ಬಿಡುಗಡೆ ಮಾಡಿದ ಗ್ಯಾರಂಟಿಯನ್ನು ಒಳಗೊಂಡ ಒಂದು ಪ್ರಣಾಳಿಕೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಟೀಕಿಸ್ತಾ ಇದ್ದಾರೆ. ಏನಂದ್ರ ಆ ಪ್ರಣಾಳಿಕೆ ಮುಸ್ಲಿಂ ಲೀಗ್ ಪ್ರಣಾಳಿಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಆ ತರ ಹೇಳಬೇಕಾದ್ರೆ ಆ ಪ್ರಣಾಳಿಕೆಯಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಅಕ್ಷರ, ಒಂದು ಶಬ್ದ ಏನಾದ್ರೂ ಇದೆ ನೀವು ಪರಿಶೀಲಿಸಬಹುದು. ಅದರಲ್ಲಿ ಸುಳ್ಳು ಹೇಳಕ್ ಒಂದು ಮಿತಿ ಇರ್ತದೆ. ಒಬ್ಬ ಮನುಷ್ಯ ಸುಳ್ಳು ಹೇಳಕ್, ಅದು ಈ ದೇಶದ ಗೌರವಾನ್ವಿತ ಒಂದು ಗೌರವಾನ್ವಿತ ಹುದ್ದೆನಲ್ಲಿ ಇದ್ಕೊಂಡು ಇಂಥ ಸುಳ್ಳು ಹೇಳುದಂದ್ರ ಅವ್ರಿಗೆ ಅಗೌರವ, ಇದು ಗೌರವ ಅಲ್ಲ. ನಾ ಹಿಂದೊಂದ್ಸಲ ಹೇಳಿದ್ದೆ, ಸುಳ್ಳು ಹೇಳಕ್ಕ ಡಾಕ್ಟರೇಟ್ ಏನಾದ್ರು ಕೊಡೋ ಪ್ರಸಂಗ ಬಂದ್ರೆ ನರೇಂದ್ರ ಮೋದಿ ಅವರಿಗೆ ಮೊದಲನೇದಾಗಿ ಕೊಡ್ಬೇಕಂತ ಹೇಳಿ. ಮುಸ್ಲಿಂ ಲೀಗ್ ಅಂದ್ರೆ ಇವ್ರಿಗೆ ಏನ್ ಅರ್ಥ ಇದೆಯಾ? ಒಂದು ಮುಸ್ಲಿಂ ಲೀಗ್ ಅಂತ ಒಂದು ಸಂಸ್ಥೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದೆ. ಮುಸ್ಲಿಮರು ಈ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ದಾರೆ. ಸುಮಾರು 5 ಲಕ್ಷ ಮುಸ್ಲಿಮರು ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ. ಆ ನಂತರ ದೇಶ ವಿಭಜನೆ ಆಗ್ಲಿಕ್ಕೆ ಮುಸ್ಲಿಂ ಲೀಗ್ ಕಾರಣ ಅಂತೇನು ಇವತ್ತು ಹೇಳ್ತಾ ಇದ್ದಾರೆ ಬಿಜೆಪಿಯವರು. ದೇಶ ವಿಭಜನೆ ಆಗ್ಲಿಕ್ಕೆ ದ್ವಿರಾಷ್ಟ್ರ ಸಿದ್ಧಾಂತ ಮಾಡಿದವರೇ ವಿಶ್ವ ಹಿಂದೂ ಪರಿಷತ್ ಮತ್ತು RSS ದವರು. ಇದು ರೆಕಾರ್ಡ್ಗಳಿದಾವೆ, ಇತಿಹಾಸ ಇದೆ. ನರೇಂದ್ರ ಮೋದಿ ಅವರ ಇತಿಹಾಸ ಓದಬೇಕು. ಆಗಿನ ಜನಸಂಘ ಅದರ ನೇತೃತ್ವ ವಹಿಸಿದಂತ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಂ ಲೀಗ್ ಜೊತೆ ಸೇರಿ ಸರ್ಕಾರ ಮಾಡಿದ್ರು. ಇದು ನೆನ್ಪಿಟ್ಕೋಬೇಕು. ಸಿಂಧ ಪ್ರಾಂತದಲ್ಲಿ ಸಹಿತ ಮುಸ್ಲಿಂ ಲೀಗ್ ಜೊತೆ ಸೇರಿ ಬಿಜೆಪಿಯವರು ಆಗಿನ ಜನಸಂಘದವರು ಸರ್ಕಾರ ಮಾಡಿದ್ರು. ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ಮೇಲೆ ಕಾಶ್ಮೀರದ ಇವರೇನು ಪ್ರತ್ಯೇಕವಾದಿ ಸಂಘಟನೆ ಅಂತ ಹೇಳ್ತಾ ಇದಾರೆ, ಪ್ರತ್ಯೇಕವಾದಿ ಪಕ್ಷ ಅಂತ ಹೇಳ್ತಾ ಇದ್ದಾರೆ, ಅವ್ರ ಜೊತೆ ಸೇರಿ PDP ಜೊತೆ ಸೇರಿ ಮೈಬೂಬಾ ಮುಕ್ತಿ ಜೊತೆ ಸೇರಿ ಸರ್ಕಾರ ಮಾಡಿದ್ದು ನಾವೆಲ್ಲರೂ ನೋಡಿದೀವಿ, ನೀವೆಲ್ಲರೂ ನೋಡಿದಿರಿ. ಇದನ್ನೆಲ್ಲ ಒಳಗೆ ಇಟ್ಕೊಂಡು ಇಂಥ ಹಸಿ ಸುಳ್ಳು ಹೇಳಲಿಕ್ಕೆ ಪ್ರಧಾನಿ ಮೋದಿ ಅವರು ಬಹಳ ನಿಪುಣರಿದ್ದಾರೆ. ಅವರು ಇವತ್ತು ಹತಾಶೆ ಆಗಿದ್ದಾರೆ. ಅವ್ರ ಸೋಲು ಗ್ಯಾರಂಟಿ ಆಗಿದೆ. ಅದಕ್ಕೆ ಅವರು ಈ ತರ ಸುಳ್ಳು ಹೇಳ್ಕೊತ ತಿರುಗಾಡ್ತಾ ಇದ್ದಾರೆ. ಈ ಗೋಡ್ಸೆ ಸಂತತಿ ಅವರಿಗೆ ಸುಳ್ಳು ಬಿಟ್ಟರೆ ಹೇಳಲಿಕ್ಕೆ ಏನೂ ಇಲ್ಲ. ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ, ಆಗಿನ ಕಾಂಗ್ರೆಸ್ದಲ್ಲಿ ಮಹಾನ್ ನಾಯಕರಿದ್ರು. ಇದನ್ನ ಒಪ್ಕೊಂಡ್ರಲ್ಲ ನರೇಂದ್ರ ಮೋದಿ ಅವರು, ಬಹಳ ಸಂತೋಷ. ಮಹಾನ್ ನಾಯಕರಿದ್ರು ಅಂತ ಏನ್ ಹೇಳಿದ್ರಲ್ಲ, ಇದಕ್ಕೆ ಬಹಳ ಸಂತೋಷ ಆಗ್ತದೆ. ಆದ್ರೆ ಅದೇ ವೇಳೆಯಲ್ಲಿ ಸಂಘ ಪರಿವಾರದ ಸಿದ್ಧಾಂತ ಹೊಂದಿದ ಈಗಿನ ಬಿಜೆಪಿಯವರು ಗೋಡ್ಸೆ ಪೂಜೆ ಮಾಡೋರಿದ್ದಾರೆ. ಇವರು ಗೋಡ್ಸೆ ಗುಣಗಾನ ಮಾಡೋರಿದ್ದಾರೆ. ಇವ್ರಿಗೆ ಯಾವ ದೇಶಭಕ್ತಿ ಇದೆ, ಯಾವ ನೈತಿಕತೆ ಇದೆ? ಈಗಿನ ಕಾಂಗ್ರೆಸ್ಗೆ ದೂರದೃಷ್ಟಿ ಇಲ್ಲ. ಅವ್ರು ಹೇಳುದು, ನಿಮಗೆ ಯಾವ ದೂರದೃಷ್ಟಿ ಇದೆ? ನಿಮಗೂ ದೂರದೃಷ್ಟಿ ಇಲ್ಲ. ನಿಮಗೆ ಒಂದೇ ದೂರದೃಷ್ಟಿ, ನಮ್ಮ ದೇಶದ ಸಾರ್ವಜನಿಕ ಉದ್ಯಮಗಳನ್ನು ಮಾರಾಟ ಮಾಡೋದು, ದೇಶಕ್ಕೆ ಸಾಲ ಹೆಚ್ಚಿಗೆ ಮಾಡೋದು, ಬಂಡವಾಳಶಾಹಿಗಳ 16 ಲಕ್ಷ ಕೋಟಿ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡೋದು, ಇಲ್ಲಿಂದ ಬ್ಯಾಂಕ್ ಸಾಲ ತಗೊಂಡು ಈ ದೇಶ ಬಿಟ್ಟು ಓಡೋದವರಿಗೆ ಸಪೋರ್ಟ್ ಮಾಡೋದು, ಸಾರ್ವಜನಿಕ ಉದ್ಯಮಗಳನ್ನ ಮಾರಾಟ ಮಾಡಿ ಖಾಸಗಿಯವರಿಗೆ ನೀಡುವುದು, ಅದರಲ್ಲಿರುವ ಮೀಸಲಾತಿ ಪ್ರಮಾಣದ ನೌಕರದಾರರನ್ನ ತೆಗೆಯುವ ಹುನ್ನಾರ ನಿಮ್ಮದಿದೆ. ನೀವು ದಲಿತರ ಉದ್ಧಾರ ಅಂತ ಹೇಳ್ತಾ ಇದ್ದೀರಿ. ನಿಮ್ಮ ಉದ್ದೇಶ ಏನು? ಆ ಉದ್ಯಮಗಳನ್ನು ಮಾರಾಟ ಮಾಡಕಂದ್ರೆ ನಿಮಗ ಆ ದಲಿತರ ಮೀಸಲಾತಿಯನ್ನು ಕಿತ್ತೊಗಿಬೇಕಾಗ್ಯದ. ಅದಕ್ಕೆ ಹಂತ ಹಂತವಾಗಿ ನೀವು ಆ ಪ್ಲಾನ್ ಮಾಡ್ತಾ ಇದ್ದೀರಿ.
ನಿಮ್ಮ ಉದ್ದೇಶ ಏನಂದ್ರೆ ಬಡವರು ಬಡವರಾಗಿ ಇರಲಿ, ಬಂಡವಾಳಶಾಹಿಗಳು ಶ್ರೀಮಂತರು ಶ್ರೀಮಂತರಾಗಿ ಬೆಳೀಲಿ. ನಿಮ್ ಜೊತೆ ಇದ್ದಂತ ಒಬ್ಬ ವ್ಯಕ್ತಿ ಕೇವಲ 20 ವರ್ಷಗಳಲ್ಲಿ, ನೀವು ಪ್ರಧಾನಿ ಮೋದಿ ಅವರೇ, ನೀವು ಗುಜರಾತ್ ಮುಖ್ಯಮಂತ್ರಿ ಇದ್ದಾಗ ಗೌತಮ್ ಅದಾನಿ ಅನ್ನಂತ ಒಬ್ಬ ವ್ಯಕ್ತಿ ನಿಮ್ ಜೊತೆ ಇರ್ತಾನೆ. ಅವನು ಇಲ್ಲಿಂದ 20 ವರ್ಷಗಳಲ್ಲಿ ಈ ಜಗತ್ತಿನ ಶ್ರೀಮಂತರ ಪಟ್ಟಿಯಲ್ಲಿ ಅವನ ಹೆಸರು ಬರ್ತದೆ ಅಂದ್ರೆ ಅವನಿಗೆ ಎಷ್ಟೇ ನೀವು ದಾರಿ ಎರೆದಿರ್ಬೇಕು ನೀವು ಸೇವೆಯನ್ನ. ಆಮೇಲೆ ನಿಮ್ಮ ದೂರದೃಷ್ಟಿ ಏನಂದ್ರ, ಕಾಂಗ್ರೆಸ್ಸಿಗೆ ದೇಶದ ಬಗ್ಗೆ ದೂರದೃಷ್ಟಿ ಇಲ್ಲ. ನಿಮ್ಮ ದೂರದೃಷ್ಟಿ ಏನಂದ್ರ ಚುನಾವಣಾ ಬಾಂಡ್, ಎಲೆಕ್ಟ್ರಲ್ ಬಾಂಡ್ ಹೆಸರಿನ ಮೇಲೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡುವುದು, PM ಕೇರ್ ಫಂಡ್ ಹೆಸರ ಮೇಲೆ ಗುಪ್ತ ಧನ ಶೇಖರಣೆ ಮಾಡುವುದು, ಅದನ್ನು ಗುಪ್ತವಾಗಿ ಬಳಸುವುದು, ವ್ಯವಸ್ಥಿತವಾಗಿ ಭ್ರಷ್ಟಾಚಾರವನ್ನ ಎಲೆಕ್ಟ್ರಲ್ ಬಾಂಡ್ ಹೆಸರಲ್ಲಿ, PM ಕೇರ್ ಹೆಸರಲ್ಲಿ ಅಧಿಕೃತ ಮಾಡ್ಕೊಂಡಿದ್ದೀರಿ. ನೀವು ಬ್ಯಾಂಕ್ ಥ್ರೋ ಲಂಚ ಪಡಿತಾ ಇದ್ದೀರಿ, ಭ್ರಷ್ಟಾಚಾರವನ್ನು ಬ್ಯಾಂಕಿನ ಥ್ರೋ ತಗೊಳ್ತಾ ಇದ್ದೀರಿ ಚುನಾವಣಾ ಬಾಂಡ್ ಹೆಸರಿನಲ್ಲಿ. ಇವತ್ತಿನ ತನ ಮಾರ್ಚ್ 15ನೇ ತಾರೀಕಿನಿಂದ ಇವತ್ತಿನ ತನ ಪ್ರಧಾನಮಂತ್ರಿಯವರು ಮೋದಿ ಅವರು ಸುಮಾರು 100 ರ್ಯಾಲಿಗಳನ್ನು ಮಾಡಿದ್ದಾರೆ. ಅವರು ರಾಷ್ಟ್ರ ತುಂಬಾ ಓಡಾಡಿ ಒಂದ್ ಕಡೆನೂ ಚುನಾವಣೆ ಬಾಂಡ್ ಬಗ್ಗೆ ಪ್ರಸ್ತಾಪ ಮಾಡಲ್ಲ. ಅವರು ಹಗರಣದ ಬಗ್ಗೆ ಹೇಳುದಿಲ್ಲ. ಹಗರಣ ನಡೆದಂತ ಹೇಳಿ ಇಲ್ಲಂತಾರೆ ಹೇಳಿ ನೀವು ಅದನ್ನ ಬಾಯಿನೇ ಬಿಚ್ಚುವುದಲ್ಲ. ಅದ್ರ ಬಗ್ಗೆ ಸುಳ್ಳು ಹೇಳ್ತಾ ಓಡಾಡ್ತಾ ಇದ್ದೀರಿ. ಜಾತಿಯಲ್ಲಿ ಕಲಹ ಎಬ್ಬಿಸ್ತಾ ಇದ್ದೀರಿ. ನಿಮಗೆ ಒಂದೇ ದೂರದೃಷ್ಟಿ ಇದೆ, ಈ ದೇಶದ ಸಂವಿಧಾನವನ್ನ ಬದಲಾವಣೆ ಮಾಡುವುದು, ಸಾಂವಿಧಾನಿಕ ಸಂಸ್ಥೆಗಳನ್ನ ದುರ್ಬಲಗೊಳಿಸುವುದು. ಇವತ್ತು ಚುನಾವಣಾ ಆಯೋಗ ಇರ್ಬೋದು, ರಾಷ್ಟ್ರಪತಿ ಭವನ ಇರ್ಬೋದು, ಲೋಕಸಭೆ ಇರ್ಬೋದು, ಇಡಿ IT ಇಂಥ ಸಂಸ್ಥೆಗಳು ಇರ್ಬೋದು, CBI ಇರ್ಬೋದು, ಇಂಥ ಎಲ್ಲ ಸಾಂವಿಧಾನಿಕ ಹುದ್ದೆಗಳನ್ನ ನೀವು ದುರ್ಬಲಗೊಳಿಸಿ ಅವು ನಿಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದೀರಿ. ಪ್ರಜಾಸತ್ತೆ, ಇವತ್ತು ದೇಶದ ಪ್ರಜಾಸತ್ತೆ ಬುಡಮೇಲಾಗ್ತಾ ಇದೆ. ಅದಕ್ಕ ಮೋದಿ ಅವರು ಕಳೆದ 10 ವರ್ಷಗಳಲ್ಲಿ ಮಾಡಿದ ಸಾಧನೆ ಹೇಳಬೇಕು ಹೊರತಾಗಿ ಈ ತರ ಸುಳ್ಳು ಹೇಳಿ ಕೇವಲ ಹಿಂದುತ್ವ, ಜಾತಿ ಮತ್ತೊಂದು ಮಾತಾಡಿ ಅವರು ಮತಗಳನ್ನು ಕೇಳ್ತಾ ಇದ್ದಾರೆ. ಅಂದ್ರೆ ಇವ್ರು ಏನೋ ಕೆಲಸ ಮಾಡಿಲ್ಲ ಅಂತ ಅರ್ಥ ಆಗ್ತದ. ನೀವು ಒಂದ್ ವೇಳೆ ಕೆಲಸ ಮಾಡಿದ್ರೆ ಹೇಳಿ, ಕೆಲಸಗಳು ಏನ್ ಮಾಡಿದ್ರಿ? ನಿಮ್ಮ ಮಾನ್ ಕೆಲಸಗಳು ಏನು? ನೋಟ್ ಬ್ಯಾನ್ ಮಾಡಿದ್ರಿ, ಇದು ನಿಮ್ಮ ಮಾನ್ ಕೆಲಸ. ಕೊರೋನಾ ಪೀರಿಯಡ್ದಲ್ಲಿ 2,000 3,000 ಕಿಲೋಮೀಟರ್ ಪಾಪ ಬಡ ಮಕ್ಕಳು, ಬಡ ಹೆಣ್ಣು ಮಕ್ಕಳು ಕಾಲ್ನಡಿಗೆಯಲ್ಲಿ ಹೋದ್ರು, ಕೂಸುಗಳನ್ನ ತಮ್ಮ ಲಗೇಜ್ಗಳನ್ನು ಹೊತ್ಕೊಂಡು ಅವ್ರಿಗೆ ನೀವು ಸಹಾಯ ಮಾಡ್ಲಿಲ್ಲ. ಆದ್ರೆ ಕೊರೋನಾ ಪೀರಿಯಡ್ದಲ್ಲಿ PM ಕೇರ್ ಫಂಡ್ ಶೇಖರಣೆ ಮಾಡಿದ್ರಿ. ಆದ್ರೆ ನೀವು ಜನರಿಗೆ ಅದನ್ನು ಬಳಸಲಿಲ್ಲ. ಇವತ್ತಿನ ತನ ಅದ್ರ ಬಗ್ಗೆ ಎಲ್ಲಿಯೂ ಹೇಳಿಲ್ಲ, ನಾ ಬಳಸ್ತಾ ಇದ್ದೀನಿ, ಇಂಥ ಫಂಡ್ ಬಂದಿತ್ತು, ಇಲ್ಲಿ ಬಳಸ್ತಾ ಇದ್ದೀನಿ ಅಂತ. ನೀವು ಒಂದು ಘೋಷಣೆ ಕೊಟ್ರಿ, 20 ಲಕ್ಷ ಕೋಟಿಗಳನ್ನು ನಾನು ಈ ಕೊರೋನಾ ಪೀರಿಯಡ್ದಲ್ಲಿ ಖರ್ಚು ಮಾಡ್ತೇನೆ ಅಂತ ಹೇಳಿದ್ರಿ. 5 ದಿವಸಗಳ ಕಾಲ ಈ ದೇಶದ ಯಾರು ಮಾತಾಡಬಾರ್ದು, ದಯವಿಟ್ಟು ಈ ಕಡೆ ಲಕ್ಷ ಕೊಡ್ರಿ. 5 ದಿವಸಗಳ ಕಾಲ ವಿತ್ತ ಮಂತ್ರಿ ಮತ್ತು ಉಪ ವಿತ್ತ ಮಂತ್ರಿಗಳು, ಆರ್ಥಿಕ ಇಲಾಖೆ ಮಂತ್ರಿಗಳು 5 ದಿವಸ ಪ್ರೆಸ್ ಮೀಟ್ ಮಾಡಿದ್ದು 20 ಲಕ್ಷ ಹಂಚಿದ್ದು ಇಂಥ ಇಲಾಖೆಗೆ ಇಷ್ಟು, ಇಂಥ ಇಲಾಖೆಗೆ ಇಷ್ಟು ಅಂತ ಹೇಳಿ. ಆದ್ರೆ 1 ರೂಪಾಯಿನೂ ಇವತ್ತಿನ ಬಿಡುಗಡೆ ಆಗಲಿಲ್ಲ. ನಾಚಿಕೆ ಬರ್ಬೇಕಿದಿಲ್ಲ ನಾವು ವಿಚಾರ ಮಾಡಿದಾಗ. ಮತ್ತೆ ಇವತ್ತು ನೀವು ಮತ ಕೇಳಕ್ ಬಂದಿದ್ದೀರಿ. 10 ವರ್ಷಗಳ ಸಾಧನೆ ಹೇಳಿ ನಿಮ್ಮದು, ಒಂದರ ಹೇಳಿ 10 ವರ್ಷಗಳಲ್ಲಿ ನಾ ಇಂಥದ್ದು ಕೆಲಸ ಮಾಡೀನಿ ಅಂತ ಹೇಳಿ. ಎಷ್ಟು ವಿಶ್ವವಿದ್ಯಾಲಯಗಳು ಮಾಡಿದ್ರಿ, ಎಷ್ಟು ಡ್ಯಾಮ್ಗಳನ್ನು ಮಾಡಿದ್ರಿ, ದೊಡ್ಡ ಘೋಷಣೆ ಮಾಡಿಬಿಟ್ರಿ, ನದಿಗಳ ಜೋಡಣೆ ಅಂತ ಹೇಳಿ. ಸರ್ವೆ ಸಹಿತ ಆಗಿಲ್ಲ ಅದು ಇವತ್ತಿಗೆ, ಸರ್ವೆ ಸಹಿತ ಮಾಡಿಲ್ಲ ನದಿಗಳ ಜೋಡಣದ. ಎಲ್ಲಾ ಪತ್ರಿಕೆಗಳಲ್ಲಿ, ಎಲ್ಲಾ ಮಾಧ್ಯಮಗಳಲ್ಲಿ ಹೆಡ್ಲೈನ್ ದಲ್ಲಿ ಬಂತವತ್ತ ನದಿಗಳ ಜೋಡಣೆ ಅಂತ ಹೇಳಿ. ಇವತ್ತಿನ ತನ ಏನೂ ಆಗ್ಲೇ ಇಲ್ಲ. ಸುಳ್ಳೇ ಹೇಳ್ಕೊತ್ ಬಂದ್ರಿ. ಇವತ್ತಿನ ತನ ನೀವು ಸುಳ್ಳೇ ಬಂಡವಾಳ ನಿಮ್ಮದು. ಆಮೇಲೆ ಸಂಪೂರ್ಣ ವಿಫಲ ಆಗಿದೆ ಕೇಂದ್ರ ಸರ್ಕಾರ ಮತ್ತು ನರೇಂದ್ರ ಮೋದಿ ಅವರು. RSS ಸಂಘಟನೆಯ ಒಂದು ಉಪಸಂಸ್ಥೆ ಇವತ್ತು ಚುನಾವಣೆ ಸರ್ವೆ ಮಾಡಿದೆ ದೇಶದಲ್ಲಿ. ನೀವು 200ಕ್ಕಿಂತಲೂ ಹೆಚ್ಚಿನ ಸೀಟುಗಳು ಪಡೆಯುವುದಿಲ್ಲ ಅಂತ ಹೇಳಿ ಅವರು ಡಿಕ್ಲೇರ್ ಮಾಡಿದ್ದಾರೆ. ನಿಮಗೆ ಇವತ್ತು ಹೆದರಿಕೆ ಉಟ್ಕೊಂಡಿದೆ.
ನಾನು ಮತ್ತೊಮ್ಮೆ ಬರುವುದಿಲ್ಲ, ನಾವು ಗೆದ್ದಿದ್ದಿಲ್ಲ ಅಂತ ಹೇಳಿ 400 ಸೀಟುಗಳು ಅಂತ ಹೇಳಿ ಓಡಾಡ್ತಾ ಇದ್ದೀರಿ. ಇವತ್ತಿನ ತನ ಒಂದೂ ಕೆಲಸ ಮಾಡಿದ್ರ ಬಗ್ಗೆ ಹೇಳ್ತಾ ಇಲ್ಲ. ಎದರ ಬಗ್ಗೆ 400 ಸೀಟ್ ಬರ್ತಾ ಇದ್ದಾವ ಅಂತ ಹೇಳ್ತಾ ಇಲ್ಲ. ಇನ್ನ ಮಂತ್ರಿಗಳು ಮತ್ತು ಲೋಕಸಭಾ ಸದಸ್ಯರು ಇವರು ಕಾಲ್ ಕಸ ಆಗಿದ್ದಾರೆ ದೇಶದಲ್ಲಿ. ಒಬ್ಬರೇ ಮಂತ್ರಿ ಮತ್ತು ಒಬ್ಬನಾದ್ರೂ ಲೋಕಸಭಾ ಸದಸ್ಯ ಪ್ರಧಾನಮಂತ್ರಿ ಭೇಟಿಯಾಗಿ ನಾವು ಇಂಥ ಒಂದು ಯೋಜನೆ ಬಗ್ಗೆ ಮನವಿ ಮಾಡಿದೀವಿ, ಇಂಥ ಒಂದು ಯೋಜನೆ ಶಾಂಕ್ಷನ್ ಮಾಡ್ಕೊಂಡಿವಿ, ಇಂಥ ಒಂದು ಮನವಿ ಕೊಟ್ಟಿವಿ ಅಂತ ಇವತ್ತಿನ ತನ 10 ವರ್ಷದಲ್ಲಿ ಒಬ್ರು ಹೇಳಿಲ್ಲ. ಹಿಂದಿನ ಎಲ್ಲಾ ಪ್ರಧಾನಮಂತ್ರಿಗಳಿಗೆ ಎಲ್ಲಾ ಲೋಕಸಭಾ ಸದಸ್ಯರು ಮುಕ್ತವಾಗಿ ಭೇಟಿಯಾಗಿ ಮನವಿಗಳು ಸಲ್ಲಿಸ್ತಿದ್ರು, ಯೋಜನೆಗಳನ್ನು ತರ್ತಿದ್ರು, ತಮ್ಮ ಕಷ್ಟ ಸುಖವನ್ನು ಹೇಳ್ತಿದ್ರು. ಆದ್ರೆ 10 ವರ್ಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಬ್ಬ ಸಂಸದ ಒಬ್ಬ ಮಂತ್ರಿ ಹೋಗಿ ಭೇಟಿಯಾಗಿದ್ದು ಇವತ್ತು ಉದಾಹರಣೆ ಇಲ್ಲ. ಯಾವ ಪತ್ರಿಕೆಗಳಲ್ಲಿ, ಯಾವ ಟಿವಿಗಳಲ್ಲಿ, ಮಾಧ್ಯಮಗಳಲ್ಲಿ ಬಂದಿಲ್ಲ. ಇನ್ನ ನಮ್ಮ ನಗರದ ಶಾಸಕರಾದಂತ ನಾವು ಅವರಿಗೆ ಒಡಕಬಾಯಿ ಅಂತ ಹೇಳಿ ಹೆಸರಿಡ್ತೀವಿ. ಒಡಕಬಾಯಿ ಶಾಸಕರಾದಂತ ಇನ್ನ ಅದಕ್ಕಿಂತಲೂ ಏನ್ರೆ ಶಬ್ದ ಸಿಗ್ತಾ ಇಲ್ಲ, ನಾವು ಇಡ್ಬೇಕಂತೀವಿ ಆದ್ರೆ ಸಿಗ್ತಾ ಇಲ್ಲ. ಏನ್ ಹೇಳಿದಾರಂದ್ರ, ಕಾಂಗ್ರೆಸ್ದವರು ಕೇವಲ ಅಲ್ಪಸಂಖ್ಯಾತರ ಅಭಿವೃದ್ಧಿನೇ ಅಂತ ಹೇಳಿದ್ದಾರೆ. ಬಸನಗೌಡರು ಮೇಲೆ ಬಂದಿದ್ದೇ ಅಲ್ಪಸಂಖ್ಯಾತರ ಸಹಾಯದಿಂದ, ಇದು ನೆನಪಿಡ್ಬೇಕು ಅವ್ರಿಗೆ. ಮತ್ತು ಕಾಂಗ್ರೆಸ್ ಅಲ್ಪಸಂಖ್ಯಾತರದ ಜಪಾನಿ ಏನ್ ಮಾಡಿದೆ ಅದನ್ನು ಹೇಳ್ಬೇಕು. ಕೇವಲ ನೀವು ಕೋಟಿಗೋಸ್ಕರ ಜನರನ್ನು ಹಿಂದೂ ಮುಸ್ಲಿಂ ಅಂತ ಹೇಳಿ ಡಿವೈಡ್ ಮಾಡೋದಕ್ಕೋಸ್ಕರ ಎಂತವ್ ಮಾತಾಡಬಾರ್ದು. ಆಮೇಲೆ ದೇಶದ ರಕ್ಷಣೆಗೋಸ್ಕರ, ಹಿಂದುತ್ವ ರಕ್ಷಣೆಗೋಸ್ಕರ ನೀವು ಬಿಜೆಪಿಗೆ ಮತ ಕೊಡಿ ಅಂತ ಕರೆ ಕೊಟ್ಟಿದ್ದಾರೆ. 10 ವರ್ಷ ಹಿಂದುತ್ವ ರಕ್ಷಣೆನೇ ಆಗಲಿಲ್ಲ, 10 ವರ್ಷ ದೇಶದ ರಕ್ಷಣೆನೇ ಆಗಲಿಲ್ಲ. ದೇಶಕ್ಕಾಗಿ ಮೋದಿಗೆ ಓಟ್ ಕೊಡಿ, ದೇಶಕ್ಕಾಗಿ ಬಿಜೆಪಿಗೆ ಓಟ್ ಕೊಡಿ. 65 ವರ್ಷಗಳ ಕಾಲ ಸುಭದ್ರವಾಗಿ ಕಟ್ಟಿದಂತ ಈ ದೇಶ ಯಾರು ಬಂದ್ರು ಏನು ಮಾಡಕ್ಕಾಗಲ್ಲ. ಆದ್ರೆ ಅದನ್ನ ನೀವು ಇವತ್ತು ದುರ್ಗತಿಗೆ ತಂದಿದ್ದೀರಿ. ದೇಶದ ಪರಿಸ್ಥಿತಿ 10 ವರ್ಷಗಳಲ್ಲಿ ಎಲ್ಲಾ ಸಾಂವಿಧಾನಿಕ ಸಂಸ್ಥೆಗಳು, ಉದ್ಯಮಗಳನ್ನ ದುರ್ಬಲ ಮಾಡಿದಿರಿ, ಮಾರಾಟ ಮಾಡ್ತಾ ಇದ್ದೀರಿ. ಇದಕ್ಕೋಸ್ಕರ ಕೊಡ್ಬೇಕಾ? ದೇಶದ ರಕ್ಷಣೆಗಾಗಿ ಮೋದಿ ಕೊಡಿ. ದೇಶ ಚೆನ್ನಾಗಿದೆ. ಪಾಕಿಸ್ತಾನವನ್ನು ಡಿವೈಡ್ ಮಾಡಿದ್ದು ಕಾಂಗ್ರೆಸ್, ಇಂದಿರಾ ಗಾಂಧಿ ಅವರು ದುರ್ಬಲ ಮಾಡಿದವರು ಅವರು. ಇವತ್ತು ಚೀನಾದ ಮುಂದೆ ನೀವು ದುರ್ಬಲ ಆಗಿದ್ದೀರಿ. ಏನು ದೇಶದ ಸಂರಕ್ಷಣೆ ಮಾಡ್ತಾ ಇದ್ದೀರಿ? ಲಡಾಖದಲ್ಲಿ ಇವತ್ತು ಹರ್ತಾಳ ನಡೀತಾ ಇದೆ, ಸ್ಟ್ರೈಕ್ ನಡೀತಾ ಇದೆ. ಇವತ್ತು ಮಣಿಪುರದಲ್ಲಿ ಹೊತ್ತು ಉರಿತಾ ಇದೆ. ಮಣಿಪುರದಲ್ಲಿ ಸ್ತ್ರೀಯರನ್ನ, ನಮ್ಮ ಸಹೋದರಿಯರನ್ನ ಬತ್ತಲೆ ಮಾಡಿ ಲೈಂಗಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ. ಇವತ್ತಿನ ತನ ಬಸನಗೌಡರಾಗಲಿ, ಅವ್ರ ನರೇಂದ್ರ ಮೋದಿ ಅವರಾಗಲಿ, ಬಿಜೆಪಿ ನಾಯಕರಾಗಲಿ, ಲೋಕಲ್ದವರಾಗಲಿ, ರಾಜ್ಯದವರಾಗಲಿ ಯಾರು ಬಾಯಿ ಬಿಚ್ಚಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾಚಿಕೆಗೇಡು, ನಮ್ಮ ದೇಶದ ನಾಚಿಕೆಗೇಡಿತನ ಅದು. ಕೇವಲ ಹಿಂದುತ್ವ, ಹಿಂದುತ್ವ ಅವ್ರು ಹಿಂದೂಗಳಲ್ವಾ? ಮಣಿಪುರದ ನಮ್ಮ ಸಹೋದರಿಯರು ಬತ್ತಲೆ ಮೆರವಣಿಗೆ ಮಾಡಿಸಿದ್ರಲ್ಲ, ಅವ್ರು ಹಿಂದೂಗಳಲ್ವಾ? ಅವಾಗ ಹಿಂದುತ್ವ ಎಲ್ಲೋಯ್ತು ನಿಮ್ದು? ಮಾನ ಮರ್ಯಾದೆ ಬಿಡುವ ಅದಕ್ಕೆ ಹೇಳಕ್ಕ. ಆಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಪಾಕಿಸ್ತಾನ ಘೋಷಣೆ ಆಗ್ತಾ ಇದೆ, ಪಾಕಿಸ್ತಾನ ಧ್ವಜ ಹಾರಿಸ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ. ಬಸನಗೌಡರಿಗೆ ಒಂದು ಅವ್ರು ಬಿಜೆಪಿ ಪಕ್ಷದವ್ರಿಗೆ ಒಂದು ಮಾತು ಕೇಳ್ತೀನಿ ನಾನು. ಬಿಜಾಪುರ ನಗರದಲ್ಲಿ 2 ಕಡೆ, ಸಿಂದಗಿನಲ್ಲಿ ಧ್ವಜ ಹಾರಿಸಿದ್ 2 ಕಡೆ. ಇದು ಯಾರು ಹಾರಿಸಿದ್ರು ನೆನಪು ಮಾಡ್ಕೊಳ್ಳಿ ನೀವು. ಮುಸ್ಲಿಮರು ಹಾರಿಸಿದ್ರ? ಮುಸ್ಲಿಮರು ಘೋಷಣೆ ಕೂಗಿದ್ರ? ನಿಮಗೆ ಮುಸ್ಲಿಮ ಪಾಕಿಸ್ತಾನ ಬಿಟ್ಟರೆ ಮತ್ತೊಂದು ಉಸಿರಾಟದಲ್ಲಿ ಮತ್ತೊಂದು ಶಬ್ದನೇ ಬರೋದಿಲ್ಲ ನಿಮಗ. ನಿಮ್ಮ ಬಂಡವಾಳನೇ ಅದೇ. ನಿಮ್ಮ ಚುನಾವಣೆಗೋಸ್ಕರ ನಿಮ್ಮ ಬಂಡವಾಳನೇ ಮುಸ್ಲಿಮ, ಪಾಕಿಸ್ತಾನ, ಹಿಂದೂ ಮುಸ್ಲಿಂ. ನೀವು ಇಷ್ಟು ಹಿಂದೂ ಮೇಲೆ ಪ್ರೇಮ ಇರೋರು, ಹಿಂದುತ್ವ ಮೇಲೆ ಪ್ರೇಮ ಇರೋರು, ಲಿಂಗಾಯತ ಹೋರಾಟದ ಸಂದರ್ಭದಲ್ಲಿ ಹಿಂದೂ ಲಿಂಗಾಯತ ಬರ್ಸ್ಬೇಡಿ, ಕೇವಲ ಲಿಂಗಾಯತ ಬರ್ಸ್ರಿ, ಹಿಂದೂ ಬರ್ಸ್ಬೇಡ ಅಂತ ಹೇಳಿದ್ರಿ. ನಾಚಿಕೆ ಬರ್ಬೇಕು ನಿಮಗೆ. ಇವತ್ತ ಹಿಂದೂ ಶಬ್ದ ಬಿಟ್ಟು ಅವತ್ತು ಕೇವಲ ಲಿಂಗಾಯತ ಬರ್ಸ್ ಅಂತ ಹೇಳಿದ್ರಿ. ಅವಾಗೆಲ್ಲ ಇವತ್ತು ನಿಮ್ಮದು ಹಿಂದುತ್ವ, ಹಿಂದೂ ಪ್ರೇಮ? ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೆ ಮಾತಾಡ್ತೀರಿ ನೀವು. ಗೌರವಾನ್ವಿತ ಪಂಚಮಸಾಲಿ ಪೀಠದ ಸ್ವಾಮೀಜಿಗಳನ್ನ ಬಳಸ್ಕೊಂಡು ಅವ್ರಿಗೆ ಮುಂದೆ ಮಾಡಿ ನೀವು ಈ ಘೋಷಣೆ, ನಿಮ್ಮ ಎಲ್ಲಾ ಲಿಂಗಾಯತರು ಈ ತರ ಬರ್ಸ್ಬೇಡ್ರಿ, ಹಿಂದೂ ಲಿಂಗಾಯತ್ ಬರ್ಸ್ಬೇಡಿ, ವೀರಶೈವ ಲಿಂಗಾಯತ್ ಬರ್ಸ್ಬೇಡಿ. ವೀರಶೈವರಲ್ಲಿ ಮತ್ತು ಲಿಂಗಾಯತರಲ್ಲಿ ಜಗಳ ಹಚ್ಚಿಟ್ರಿ. ಹಿಂದೂ ಮತ್ತು ಬಿಟ್ಟು
ಲಿಂಗಾಯತ್ ಬರ್ಸ್ ಅಂತ ಹೇಳಿದ್ರಿ. ಏನ್ ದ್ವಂದ್ವ ನೀತಿ ಏನಿದೆ ನಿಮ್ದು? ಒಂದು ನಿರ್ದಿಷ್ಟವಾಗಿ ಹೇಳ್ರಿ. ಮತದ ಸಲುವಾಗಿ ಏನ್ ಬೇಕಾದ ನಾಲ್ಗೆಯಿಂದ ಏನ್ ಬೇಕಾದ್ರೂ ಮಾತಾಡ್ತೀರಿ. ಆಮೇಲೆ ಮೋದಿ ಅವರು ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದ್ದಾರೆ ದೇಶದ ಅಂತ ಹೇಳಿದೆ. ಇವತ್ತೇ ಪತ್ರಿಕೆಗಳಲ್ಲಿ ಇವತ್ತು ಬೆಳಿಗ್ಗೆ ಬಂದಿದೆ, ಏಷ್ಯಾ ಖಂಡದಲ್ಲಿ ನಮ್ಮ GDP, ನಮ್ಮ ರೂಪಾಯಿ ಮೌಲ್ಯ ಇವತ್ತು ಔಟ್ ಮಾಡಿದ್ದಾರೆ. ನಮ್ಮ ದೇಶದ ರೂಪಾಯಿ ಚಲಾವಣೆಯಿಂದ ಔಟ್ ಮಾಡಿದ್ದಾರೆ ಏಷ್ಯಾ ಖಂಡದಲ್ಲಿ, ಏಷ್ಯಾದಲ್ಲಿ ಆರ್ಥಿಕ ಒಂದು ಸಂಸ್ಥೆಯಲ್ಲಿ. ನಮ್ಮ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ? ನೀವು ವಿಶ್ವಗುರು ಆಗಲಿಕ್ಕೆ ಹೊರಟಿದ್ದೀರಿ. ವಿಶ್ವಗುರು ಅಂತ ಹೇಳ್ತೀರಿ ಬಸನಗೌಡ್ರೆ. ವಿಶ್ವಗುರು ಅಂದ್ರೆ ಎದಕ್ಕಂತಾರೆ? ವಿಶ್ವಗುರು ಅಂದ್ರೆ ಏನಾದ್ರೂ ಕಲ್ಪನೆ ಇದೆಯಾ? ಅದ್ರ ಬಗ್ಗೆ ಏನಾದ್ರು ಗೊತ್ತಿದೆ? ಇತಿಹಾಸದ ಬಗ್ಗೆ ಮತ್ತು ಆರ್ಥಿಕತೆ ಬಗ್ಗೆ ಏನಾದ್ರು ಗೊತ್ತಿದೆ ನಿಮ್ಗೆ? ಇವತ್ತು ಚಾಲೆಂಜ್ ಮಾಡ್ತೀನಿ ಬಸನಗೌಡ್ರಿಗೆ. ನಿಮ್ಗೆ ಏನಾದ್ರೂ ಧೈರ್ಯ ಇದ್ರೆ, ಇತಿಹಾಸ ತಿಳಿದಿದ್ರೆ ಬಹಿರಂಗ ವೇದಿಕೆ ಸಿದ್ಧ ಮಾಡಿ ಬಹಿರಂಗ ವೇದಿಕೆಯಲ್ಲಿ ಚರ್ಚೆಗೆ ಬನ್ನಿ ಎಲ್ಲಾ ವಿಷಯಗಳ ಬಗ್ಗೆ ಮಾತನಾಡ್ಲಿಕ್ಕೆ. 10 ವರ್ಷಗಳಲ್ಲಿ ಬಿಜೆಪಿ ಆಡಳಿತ ಏನೇನು ಮಾಡ್ತು, 10 ವರ್ಷಗಳಲ್ಲಿ ಏನೇನಾಗಿದೆ, ಕಾಂಗ್ರೆಸ್ ಸರ್ಕಾರ ಏನೇನು ಮಾಡಿದೆ ನಾವು ಎದುರಿಗಿಡ್ತೀವಿ. ನೀವು 10 ವರ್ಷಗಳಲ್ಲಿ ಬಿಜೆಪಿ ಸರ್ಕಾರದವ್ರು ಏನ್ ಮಾಡಿದ್ದಾರೆ, ರಾಜ್ಯದಲ್ಲಿ ಬಿಜೆಪಿ ಇದ್ದಾಗ ಏನ್ ಮಾಡಿದ್ರೆ ಅದನ್ನು ಚರ್ಚೆ ಮಾಡೋಣ. ನೀವು ವೇದಿಕೆಗೆ ಬಂದ್ಬಿಡಿ. ನೀವು ಬರೀ ಸುಳ್ಳು ಹೇಳ್ಕೊತ, ಸುಳ್ಳೆ ಒಂದು ಬಂಡವಾಳ, ಸುಳ್ಳು ಹೇಳ್ಕೊತ ಹಿಂದೂ ಮುಸ್ಲಿಂ ನೀವು ಮಾಡ್ತಾ ಹೋಗ್ತಾ ಇದ್ದೀರಿ. ಅದನ್ನ ಈ ಸಂದರ್ಭದಲ್ಲಿ ನಾವು ಖಂಡಿಸ್ತಾ ಇದ್ವಿ. ಮುಂದಿನ ವಿಷಯ ನಮ್ಮ ರವಿ ಬ್ರದರ್ ಡಾಕ್ಟರ್ ಸಾಹೇಬ್ರ ಇಲ್ಲ, ಅವ್ರು ವೇದಿಕೆ ಸಿದ್ಧ ಮಾಡಿದ್ರೆ ನಾವು ಬರ್ತೀವಿ. ಅಲ್ಲ 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 ಬಹಿರಂಗ ಚರ್ಚೆ ನಾವು ಸಿದ್ಧ ಮಾಡ್ತೀವಿ. ಅವ್ರು ಬರ್ಲಿ, ಅವ್ರು ಸಿದ್ಧ ಮಾಡಿದ್ರೆ ನಾವು ಹೋಗ್ತೀವಿ. ನಾವು ಸಿದ್ಧ ಮಾಡ್ತೀವಿ. ನಿನ್ನೆ ದಿವಸ ಬೆಂಗಳೂರಲ್ಲಿ ನಿರ್ಮಲಾ ಸೀತಾರಾಮ್ ಅವ್ರಿಗೆ ಒಂದು ಬಹಿರಂಗ ಚರ್ಚೆ ಸಿದ್ಧ ಮಾಡಿ ಬನ್ನಿ ಅಂತ ಹೇಳಿ ನಮ್ಮ ಸರ್ಕಾರದ ಸಚಿವರು ಕೃಷ್ಣ ಬೈರೇಗೌಡರು ಆಹ್ವಾನ ಮಾಡಿದ್ರು. ಬೆಂಗಳೂರಲ್ಲಿ ಇದ್ದು ಸಹಿತ ತಪ್ಪಿಸ್ಕೊಂಡು ಹೋಗಿದ್ದಾರೆ ನಿರ್ಮಲಾ ಸೀತಾರಾಮ್ ಅವರು. ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ, ಆರ್ಥಿಕ ಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಅದೊಂದು ಹೇಳದ್ ಬಿಟ್ಟೆ ನಾನು. ನೀವು ಪ್ರಶ್ನೆ ಕೇಳಿದ್ ಒಳ್ಳೇದು ಮಾಡಿದ್ರಿ. ನಮ್ಮ ರಾಜ್ಯಕ್ಕೆ ಬರತಕ್ಕಂತ ಹಣಕಾಸಿನ ಭಾಗ ನಾನು ಇವತ್ತು ಸಹಾಯ ಅಂತ ಹೇಳೋದಿಲ್ಲ. ಕೇಂದ್ರ ಸರ್ಕಾರ ಸಹಾಯ ಮಾಡಕ್ ಸಾಧ್ಯ ಇಲ್ಲ. ನಮ್ಮ ದುಡ್ಡೇ ನಮ್ಮ ಪಾಲು ನಮಗ್ ಕೊಡಕ್ ಆಗಿಲ್ಲ. ಇವತ್ತು ಅವ್ರಿಗೆ ಮೋಸ ಮಾಡ್ತಿದ್ದಾರೆ. ನಿರ್ಮಲಾ ಸೀತಾರಾಮ್ ಅವ್ರು ಏನ್ ಹೇಳ್ತಾರೆ, ಎಲ್ಲಾ ಕೊಟ್ಟು ಬಿಟ್ಟಿದೀವಿ. ನಿನ್ನಿನ ದಿವಸ ಏನ್ ಹೇಳಿದ್ದಾರೆ, ಚುನಾವಣಾ ಆಯೋಗದ ಪರ್ಮಿಷನ್ ಬೇಕು, ಅದಕ್ಕೆ ಕೊಡ್ತಾ ಇಲ್ಲ. ನೀವು ಕೊಟ್ಟು ಬಿಟ್ಟಿದ್ದೇವೆ ಅಂತ ಹೇಳೋರು ಚುನಾವಣಾ ಆಯೋಗದ ಪರ್ಮಿಷನ್ ಆಗ್ಬೇಕು ನಿಮ್ಗೆ? ಹೇಳಿ. ಹಾ, ಬಹಳ ಚಲೋ ಕೇಳಿದ್ರಿ ಸರ. ಎಲ್ಲಾ ಪಕ್ಷದವರು ತಗೊಂಡಿದ್ದಾರೆ. ಆದ್ರೆ ಕೊಡೋದು ಬೇರೆ, ಇಸ್ಕೊಳ್ಳೋದು ಬೇರೆ, ಕಸ್ಕೊಳ್ಳೋದು ಬೇರೆ. ಇವ್ರು ಕಸ್ಕೊಂಡಿದ್ದಾರೆ. ಇಡಿ, IT, ಆಮೇಲೆ CBI ತೋರಿಸಿ ಹೆದರಿಸಿ ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ಟು ಅರವಿಂದೋ ಫಾರ್ಮಾ ಅನ್ನಂತ ಒಂದು ಕಂಪನಿಯ ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಇನ್ನೂ ಬಹಳ ಹೇಳ್ಬೇಕಾದ್ರೆ ಅದ್ರ ಮಾಲಕನ ಕಡೆಯಿಂದ 55 ಕೋಟಿ ರೂಪಾಯಿ ಒಂದು ಜೈಲ್ದೊಳಗಿಟ್ಟು ಚುನಾವಣಾ ಬಾಂಡ್ ಖರೀದಿ ಮಾಡಿಸಿ ಹಣ ಪಡೆದಿದ್ದಾರೆ. ಇನ್ನೂ ಇಂಥವು 100 ಉದಾಹರಣೆಗಳಿದಾವೆ. ಎಲ್ಲೆಲ್ಲಿ ಲಾಸ್ ಇದಾವ ಕಂಪನಿಗಳು, ಅವ್ರ ಕಡೆ ಅಂತನೋ 400 ಕೋಟಿ ರೂಪಾಯಿ ಇವರು ಚುನಾವಣಾ ಬಾಂಡ್ ಹೆಸರಲ್ಲಿ ದೇಣಿಗೆ ತಗೊಂಡಿದ್ದಾರೆ. ಇಂಥವು ಬಹಳದ ಉದಾಹರಣೆ. ದೇವಸ್ಥಾನ ಹಣವನ್ನ ಮುಸ್ಲಿಂ ಅಭಿವೃದ್ಧಿಗೆ ವಿನಿಯೋಗ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಹೇಳಿದ್ದಾರೆ. ಕಾನೂನಿನಲ್ಲಿ ಎಲ್ಲಿಯೂ ಈ ತರ ಮಾಡಕ್ ಅವಕಾಶ ಇಲ್ಲ. ಶಾಸಕರಾದವರು, ಒಬ್ಬ ಕೇಂದ್ರ ಮಂತ್ರಿ ಆದವರು, ಸಂಸದ ಆದವರಿಗೆ ಏನಾದ್ರೂ ಅದ್ರ ಬಗ್ಗೆ ತಿಳುವಳಿಕೆ ಇದ್ರೆ ಇವತ್ತು ದಾಖಲೆಗಳನ್ನು ತಂದು ಬಿಡುಗಡೆ ಮಾಡ್ಬೇಕು. ಅವರು ಇಂಥ ಗುಡಿಗಳ ಹಣವನ್ನ, ಮುಜರಾಯಿ ಇಲಾಖೆ ಹಣವನ್ನ ವಕಫ್ ಇಲಾಖೆಗೆ ಅಥವಾ ಇನ್ನೊಂದು ಮುಸ್ಲಿಂ ಇಲಾಖೆಗೆ ವರ್ಗಾವಣೆ ಮಾಡಿ ಖರ್ಚು ಮಾಡ್ತಾ ಇದ್ದಾರೆ ಅಂತ ಕೇಳೋದು. ಸುಳ್ಳು ಹೇಳಿ ಜನರ ಭಾವನೆಗಳನ್ನ ಕೆರಳಿಸಬಾರ್ದು. ಸುಳ್ಳು ಹೇಳಿ ಮತಗಳನ್ನು ಪಡಿ ಒನ್ನಾರು ಮಾಡಬಾರ್ದು. ಇದನ್ನ ನಾನು ಖಂಡಿಸ್ತೀನಿ. ಇವತ್ತಿನ ತನ ಕರ್ನಾಟಕ ಸರ್ಕಾರ ಅಲ್ಲಿ ಯಾವುದೇ ಸರ್ಕಾರ ಆ ತರ ಮಾಡಕ್ ಸಾಧ್ಯನೇ ಇಲ್ಲ, ಮಾಡುವುದಿಲ್ಲ, ಮಾಡಕ್ ಬರುವುದಿಲ್ಲ. ಇದು ಜನ ನಂಬಬಾರದು ಅಂತೇಳಿ ನನ್ನ ಉದ್ದೇಶ. ಯತ್ನಾಳ್ ಅವ್ರ ಬಗ್ಗೆ ಇನ್ನೊಂದು ಮಾತು ಹೇಳ್ತೀನಿ. ಅವರು ತಮ್ಮ ಜಾತಿಯನ್ನ ಏನ್ ಮಾಡಿದ್ರು, ರಾಜಕೀಯವಾಗಿ ಬಳಸ್ಕೊಂಡ್ರು. ದೊಡ್ಡ ಜಾತಿ ಐತಿ ನಮ್ದು ಅಂತ ಹೇಳಿ, ನಮ್ದು ದೊಡ್ಡ ಜಾತಿ ಅಂತ ಹೇಳಿ ಬಿಜೆಪಿ ತೋರಿಸಿ ಅವ್ರು ಏನೇ ಮಾತಾಡಿದ್ರು, ಬಿಜೆಪಿ ವಿರುದ್ಧ ಮಾತಾಡಿದ್ರು ಸಹಿತ ಅವ್ರಿಗೆ ಏನೋ ಆಕ್ಷನ್ ತಗೊಳ್ಳಾರಂಗ್ ನಮ್ ದೊಡ್ಡ ಜಾತಿ ಅಂತ ಬಳಸ್ಕೊಂಡ್ರು. ಆಮೇಲೆ ಒಂದ್ ಕಡೆ ಹಿಂದೂ ಅಂತ ಹೇಳ್ತಾರ, ಒಂದ್ ಕಡೆ ಲಿಂಗಾಯತ ಅಂತ ಹೇಳ್ತಾರ, ಒಂದ್ ಕಡೆ ಬೇರೆ ಇನ್ನೊಂದು ಹೇಳ್ತಾರೆ. ಹಾಗಾಗಿ ಆ ಜಾತಿಯನ್ನ ದುರುಪಯೋಗ ಮಾಡಿಕೊಂಡು ಆ ಇಡೀ ಸಮಾಜವನ್ನ, ಪಂಚಮಸಾಲಿ ಸಮಾಜವನ್ನ ನಡನೀರಲ್ಲಿ ಕೈ ಬಿಟ್ಟಾರೆ. ಯಾವ್ದು ಆ ಕಡೆ ಇಲ್ಲ, ಈ ಕಡೆ ಇಲ್ಲ, ಯಾವ್ದೇ ಮೀಸಲಾತಿ ಸಿಗ್ಲಾರಕ್ಕೆ
ಈ ಒಂದು ಯಾವುದೇ ಒಂದು ಮೀಸಲಾತಿ ಸಿಗ್ಲಾರಕ್ಕೆ ಕಾರಣನೇ ಇಂಥವೆಲ್ಲ ಯತ್ನಾಳ್ ಅಂತ ಒಬ್ಬ ರಾಜಕಾರಣಿಗಳು ಅದರಲ್ಲಿ ಸೇರ್ಕೊಂಡಿರೋದ್ರಿಂದ ಇವತ್ತು ಸ್ವಾಮೀಜಿಗಳು ಒಬ್ಬರೇ ಇದನ್ನು ಹೋರಾಟ ಮಾಡಿ ರಾಜಕಾರಣ ಇಂಥ ಏನಂತಾರೆ ನೀವು ಅವಕಾಶವಾದಿ ರಾಜಕಾರಣಿಗಳ ಹೋರಾಟದಿಂದ ದೂರ ಇಟ್ಟಿದ್ರಂದ್ರೆ ಇವತ್ತು ಪಂಚಮಸಾಲಿ ಸಮಾಜಕ್ಕೆ ನ್ಯಾಯ ಸಿಗ್ತಿತ್ತು. ಆದ್ರೆ ಇವರು ಚುನಾವಣೆ ಬಂದಾಗ ಇವರು ಏನೇನೋ ಒಂದು ತಪ್ಪು ನಿರ್ಧಾರಗಳನ್ನ ಮಾಡಿ ಕೇವಲ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಳ್ಳಲಿಕ್ಕೆ ಧರ್ಮವನ್ನ ರಾಜಕಾರಣಕ್ಕೆ ವ್ಯಾಪಾರೀಕರಣ ಮಾಡಿಕೊಂಡೋದ್ರಲ್ಲಿ ಈ ಭಾರತೀಯ ಜನತಾ ಪಕ್ಷ ಮೋದಿ ನೇತೃತ್ವದ ಸರ್ಕಾರ ಅಗ್ರಗಣ್ಯವಾಗಿರ್ತಕ್ಕಂಥದ್ದು. ಧರ್ಮವನ್ನ ಮತಗಳಿಗಾಗಿ ಬಳಸಿಕೊಂಡಿರ್ತಕ್ಕಂಥದ್ದು ಮೋದಿ ಸರ್ಕಾರ. ಈ ದೇಶದ ರಕ್ಷಣಾ ಪಡೆಯನ್ನ ಮತಗಳಿಗಾಗಿ ಬಳಸಿಕೊಂಡಿರ್ತಕ್ಕಂಥದ್ದು ಮೋದಿ ಸರ್ಕಾರ. ನಿಮ್ಗೆ ಹೇಳ್ತೀನಿ ಒಂದು ಉದಾಹರಣೆ, ರಾಮ ಮಂದಿರ ಇನ್ನೂ ಪೂರ್ಣ ಆಗ್ಬೇಕಾದ್ರೆ ಇನ್ನೂ 2 ವರ್ಷ ಬೇಕಂತ ಹೇಳಿ ಶಂಕರಾಚಾರ್ಯ ಹೇಳ್ತಾರೆ, ಹಿಂದೂಗಳೇ ಅವರು. ಇಲ್ಲೇ ಮೊನ್ನೆ ಉದ್ಘಾಟನೆ ಹೋಗಿರ್ತಕ್ಕಂಥ ಪೇಜಾವರ ಸ್ವಾಮೀಜಿಗಳು ಹೇಳ್ತಾರೆ, ತರಾತುರಿಯಲ್ಲಿ ರಾಮ ಮಂದಿರವನ್ನ ಉದ್ಘಾಟನೆ ಮಾಡಿ ಅದನ್ನ ಚುನಾವಣೆಗೆ ಬಳಸಿಕೊಂಡಿರ್ತಕ್ಕಂಥದ್ದು ಮೋದಿ ಸರ್ಕಾರ. ಧರ್ಮವನ್ನ ಅತ್ಯಂತ ಒಂದು ರಾಜಕಾರಣಕ್ಕೆ ಬಹಳ ಹೆಚ್ಚು ಬಳಸೋದನ್ನು ಹೈಯೆಸ್ಟ್ ಬಳಸಿರ್ತಕ್ಕಂಥದ್ದಂದ್ರೆ ಇದು. ಈ ತರ ಯಾವುದು ಕೂಡ ಇಂಥ ನಾಚಿಕೆಡ್ತನ ಯಾವ ಪಕ್ಷನೂ ಮಾಡಿಲ್ಲ, ಧರ್ಮವನ್ನು ಮಾಡಿಲ್ಲ. ಕಾಂಗ್ರೆಸ್ ಪಕ್ಷ ಮಾತ್ರ ಯಾರ ತುಷ್ಟೀಕರಣ ಮಾಡೋ ಅವಶ್ಯಕತೆ ಇಲ್ಲ. ಮೋದಿಜಿ ಅವ್ರು ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ. ಆದ್ರೆ ಒಬ್ಬ ಪ್ರಧಾನಿಯಾಗಿ ಇದು ಮುಸ್ಲಿಂ ಸಲುವಾಗಿ ಮಾಡಿದಾರ ಬಜೆಟ್ ಅಂತ ಹೇಳ್ತಾ ಇರೋದು ಅದು ಬಹಳ ಒಂದು ದೊಡ್ಡ ಅವರ ಒಂದು ಘನತೆಗೆ ಗೌರವಕ್ಕೆ ಕುಂದು ಬರ್ತದ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಂದು ಈ ಏನು 25 ಗ್ಯಾರಂಟಿ ಕೊಟ್ಟರೆ ಕಾಂಗ್ರೆಸ್ದವ್ರು, ಪ್ರಣಾಳಿಕೆಯಲ್ಲಿ ಏನ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು, ನಾವು ಏನ್ ಕೊಟ್ಟಿದ್ದೇವೆ ಅದರಲ್ಲಿ ಎಲ್ಲಾದ್ರೂ ಕೂಡ ಓನ್ಲಿ ಮುಸ್ಲಿಮರ ಸಲುವಾಗಿನೇ ಏನಿದೆ ಇಲ್ಲಿ? ಪ್ರತಿಯೊಂದು ಸೆಕ್ಷನ್, ಮಹಿಳೆಯರಿರ್ಬೋದು, ರೈತರಿರ್ಬೋದು, ದಲಿತರಿರ್ಬೋದು, ಈ ದೇಶದ ಸರ್ವ ನಾಗರಿಕರ ಸಲುವಾಗಿ ಪ್ರಣಾಳಿಕೆಯನ್ನು ತಯಾರು ಮಾಡಿದ್ದೇವೆ. ಆದ್ರೆ ಏನಾಗಿದೆ ಅಂದ್ರೆ ಈ ಮೋದಿ ಸರ್ಕಾರ ಸುಮಾರು 10 ವರ್ಷದಲ್ಲಿ ಏನಾಗಿದೆ ಅಂದ್ರೆ ಇಡೀ ದೇಶವನ್ನ ಹಾಳು ಮಾಡಿದ್ದಾರೆ, ಆರ್ಥಿಕವಾಗಿ ಹಾಳು ಮಾಡಿದ್ದಾರೆ. ಇದಕ್ಕೆ ಉದಾಹರಣೆ ಹೇಳ್ತೀನಿ ನಿಮ್ಗೆ. ಇವ್ರು ಹೇಳ್ತಾರ ಆರ್ಥಿಕವಾಗಿ ನಾವು ಮುಂದುವರೆದ ಅಂತ ಹೇಳ್ತಾರ. ಡಾಲರ್ ರೇಟ್ ಇವ್ರು ತಗೊಳ್ಳೋ ಹೊತ್ನ್ಯಾಗ ಸುಮಾರು 63 ರೂಪಾಯಿ ಇತ್ತು. ಡಾಲರ್ ರೇಟ್ ಈಗ 85 ರೂಪಾಯಿ ಆಗಿದೆ. ಅದರ ಅರ್ಥ ನಮ್ಮ ದೇಶದ ಹಣದ ಮೌಲ್ಯ ಕಡಿಮೆ ಆಗಿದೆ. ಅಂದ್ರೆ ಆರ್ಥಿಕವಾಗಿ ನಾವು ಹೆಂಗ್ ಉದ್ಧಾರ ಆಗಿವಿ? ಇಲ್ಲಿ ಖರ್ಚು ಆಗ್ತದೆ, ಸಾಲ ಮಾಡ್ತಾ ಇದ್ದಾರೆ, ಸಾಕಷ್ಟು. ಹಿಂಗಾಗಿ ಆರ್ಥಿಕವಾಗಿ ದಿವಾಳಿ ಆಗಿದೆ. ಧಾರ್ಮಿಕವಾಗಿ ಕೂಡ ಜನರನ್ನ ಒಂದು ಡಿವೈಡ್ ಮಾಡಿ, ಯಾಕಂದ್ರೆ ಇವ್ರು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಯಾವುದೇ ಒಂದು ಡ್ಯಾಮ್ ಕಟ್ಟಿದ, ಈಗಾಗಲೇ ಸರ್ ಹೇಳಿದ್ರು, ಒಂದೇ ಒಂದು ದೊಡ್ಡ ಡ್ಯಾಮ್ ಕಟ್ಟಿದ ಉದಾಹರಣೆ 10 ವರ್ಷದಲ್ಲಿ ಇದ್ರೆ ಹೇಳ್ರಿ. ಮತ್ತೆ ಅಗ್ನಿವೀರ ಹೇಳ್ತೀನಿ ನಿಮ್ಗೆ. ಅಗ್ನಿವೀರ ಈ ದೇಶವನ್ನ ಕಾಯ್ತಕ್ಕಂತ ಒಂದು ಸದೃಢ ಸೈನ್ಯವನ್ನು ಕಟ್ಟಿದವರು ಕಾಂಗ್ರೆಸ್ನವರು. ಇಂದಿರಾ ಗಾಂಧಿ ಹಿಡ್ಕೊಂಡು ಜವಾಹರ್ಲಾಲ್ ನೆಹರೂಜಿ ಹಿಡ್ಕೊಂಡು ಎಲ್ಲರೂ ಕೂಡ ಒಂದು ಸದೃಢವಾದಂತ ಸಂಸ್ಥೆಯನ್ನು ಕಟ್ಟಿದ್ರು. ಅವರು ಒಂದು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ, ತಮ್ಮ ಕುಟುಂಬದ ಪ್ರಾಣವನ್ನು ಲೆಕ್ಕಿಸದೆ ಹೋರಾಡಿರ್ತಾರ. ಅವ್ರಿಗೆ ಅಗ್ನಿವೀರ ಒಂದು ಕಾಂಟ್ರಾಕ್ಟ್ ಬೇಸಿಸ್ ಮ್ಯಾಗ ನೀವು ಒಂದು 4 ವರ್ಷ ತಗೊಂಡು ಅವ್ರಿಗೊಂದು ಇಷ್ಟೊಂದು ಕೊಟ್ಟೋದ್ರೆ ಎಷ್ಟು ಅವಮಾನ ಇದು! ನಮ್ಮ ದೇಶಕ್ಕೆ ಅವಮಾನ, ನಮ್ಮ ಸೈನಿಕರಿಗೆ ಅವಮಾನ ಮಾಡಿರ್ತಕ್ಕಂಥ ಯಾರಂದ್ರೆ ಅವ್ರು ಮೋದಿ ಅವರು. ಅದರ ಜೊತೆಗೆ ಹೇಳ್ತಾರೆ ಇವರು ಈಗ ಭ್ರಷ್ಟಾಚಾರ ಆಗಿಲ್ಲ, ಅದು ಇದು ಹೇಳ್ತಾರೆ ಇವರು. ಈಗಾಗಲೇ 2 ಹಗರಣ, ರಫೇಲ್ ಇರ್ಬೋದು, ಈ PM ಕೇರ್ ಫಂಡ್ಸ್ ಇರ್ಬೋದು, ಈ ಚುನಾವಣೆ ಬಾಂಡ್ ಇರ್ಬೋದು, ಯಾವುದು ಕೂಡ ಒಂದ್ರ ಬಗ್ಗೆನೂ ಕೂಡ ಮಾತಾಡ್ಲಿಲ್ಲ ಇವರು. ಯಾವ್ದು ಕೂಡ ಮಾತಾಡಲಿಲ್ಲ. ಈ IT EDಗಳನ್ನೆಲ್ಲ ಯಾರ ಮೇಲೆ ಅಂದ್ರೆ ಓನ್ಲಿ ವಿರೋಧ ಪಕ್ಷದ ಮೇಲೆ ಹಾಕಿ ಬಿಡೋದು. ಈಗ ಚುನಾವಣೆ ಸಂದರ್ಭದಲ್ಲಿ ವಿರೋಧ ಪಕ್ಷದ ಅಕೌಂಟ್ ಸೀಸ್ ಮಾಡಿದ್ದಾರೆ ಎಲ್ಲ. ಅವ್ರ ಮ್ಯಾಗ IT ED ಮಾಡ್ತಾರೆ. ಇವತ್ತು ಯತ್ನಾಳ್ ಅವ್ರು ಹೇಳಿದ್ರು, ಯಡಿಯೂರಪ್ಪನ ಮನೆಯಲ್ಲಿ ಆ ವಿಜಯೇಂದ್ರನೇ ಕರಪ್ಷನ್ ಮಾಡಿದಾನೆ, ಅಷ್ಟು ಮಾಡ್ಯಾನ, ಇಷ್ಟು ಮಾಡ್ಯಾನ ಅಂತ. ಇನ್ನೂವರೆಗೆ ಯಾವ್ದಾದ್ರು IT ED ಅವರು ಅವ್ರ ಮನೆಯ ಮೇಲೆ ರೇಡ್ ಮಾಡಿದಾರ? ಯಾವುದೇ ಬಿಜೆಪಿ ಪಕ್ಷ ಅಥವಾ ಬಿಜೆಪಿ ಮಿತ್ರ ಪಕ್ಷದ ಮನೆಯ ಮೇಲೆ ಯಾರಾದ್ರೂ ಇವ್ರು ರೇಡ್ ಮಾಡಿದಾರ? ವಾಷಿಂಗ್ ಪೌಡರ್ ಮೋದಿನ ಇವರು. ಈಗ ನೋಡಿ, ಅಶೋಕ್ ಚವ್ಹಾಣ್ ಅಂತ ಹೇಳಿ ಮಹಾರಾಷ್ಟ್ರದಾಗ ಎಷ್ಟೋ ಸಾವಿರ ಕೋಟಿ ಹಗರಣ ಮಾಡಿದ್ರು ಅಂತ ಹೇಳಿದ್ರು. ಇನ್ನೊಬ್ರು ಅವರು ಅಜಿತ್ ಪವಾರ್ ಅಂತ ಅವರೇ ಮಾಡಿದ್ರು. ಅಜಿತ್ ಪವಾರ್ ಅಂತ ಹೇಳಿ 70,000 ಕೋಟಿ ರೂಪಾಯಿ ಮಾಡಿದ್ರು. ಇವರೇ ಬಿಜೆಪಿ ಅವ್ರು ಮಾಡಿದ್ರು. ಆಮೇಲೆ ಅವ್ರನ್ನ ಬಿಜೆಪಿ ತಗೊಂಡ್ಗಳೇ ಒಂದೇ ದಿನ ವಾಷಿಂಗ್ ಪೌಡರ್ ಮೋದಿ, ವಾಷಿಂಗ್ ಪೌಡರ್ ನಿರ್ಮಾ ಅಡ್ವರ್ಟೈಸ್ ಕೇಳಿದ್ರಿ, ಸಾಫ್ ಆಗಿಬಿಡ್ತಾರ. ರಾತ್ರಿ 10 ಗಂಟೆಗೆ ಸಾಫ್ ಆಗಿಬಿಡ್ತಾರ. ಇವ್ರು ಬಂಡವಾಳ ಏನು ಇಲ್ಲ. ಇವ್ರು ಬಂಡವಾಳ, ನಾನು ಹೇಳ್ತೀನಿ, ಒಂದು ಚುನಾವಣೆ ಮುಗಿತಾನ ಇವ್ರಿಗೆ ಮುಸ್ಲಿಂ, ಪಾಕಿಸ್ತಾನ ಈ ಶಬ್ದಗಳನ್ನ ನೀವು ಮಾತಾಡಬಾರ್ದು ಅಂತ ಹೇಳಿದ್ರೆ ಇವರು ಏನೂ ನಡೆದೇ ಇಲ್ಲ. ಇವ್ರು ಏನು ಚುನಾವಣೆಗೆ ನಡೆದಿಲ್ಲ. ಅವ್ರದೇ ಒಬ್ಬ ಬಿಜೆಪಿ ಸಂಸದ ಹೇಳಿದ್ದಾರೆ, ನ್ಯಾಯಯುತವಾಗಿ ದೇಶದಲ್ಲಿ ಚುನಾವಣೆ ನಡೆದ್ರೆ ಬಿಜೆಪಿ ಗೆಲ್ಲೋದಿಲ್ಲ, ಬಿಜೆಪಿ ಒಂದು 50 ಸೀಟು ಕ್ರಾಸ್ ಆಗೋದಿಲ್ಲ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಪಾಕಿಸ್ತಾನದ ಪ್ರೇಮ ಇರೋದು ಇವ್ರಿಗೆ, ಬಿಜೆಪಿ ಅವ್ರಿಗೆ. ನಮ್ಮ ಕಾಂಗ್ರೆಸ್ನವ್ರಿಗೆ ಯಾವತ್ತೂ ಪಾಕಿಸ್ತಾನ ಪ್ರೇಮ ಇಲ್ಲ. ಎರಡು ತುಂಡು ಮಾಡಿದಲ್ಲ ಇಂದಿರಾ ಗಾಂಧಿ, ದುರ್ಗೆ ಅಂತ ಹೇಳಿ ನಮ್ಮ ಅಪೋಸಿಷನ್ ಪಾರ್ಟಿ ಮನುಷ್ಯನ ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಹೇಳ್ತಾರೆ, ಅವಳು ದುರ್ಗೆ ಅಂತ ಹೇಳ್ತಾರ. ಎಲ್ಲಿ ಸಂಸತ್ನಲ್ಲಿ ಹೇಳ್ತಾಳೆ.
ನಾವು ಯಾವತ್ತೂ ಕೂಡ ಒಬ್ಬನೇ ಒಬ್ಬ ಪ್ರಧಾನಮಂತ್ರಿ ಪಾಕಿಸ್ತಾನಿಗೆ ಇನ್ನೂವರೆಗೆ ವಿಸಿಟ್ ಮಾಡಿಲ್ಲ. ಇವರು ಬಿನ್ ಬುಲಾಯೆ ಅಂತೇಳಿ ಕರೀಲಾರೇನೆ ಹೋಗಿ ಅಲ್ಲಿ ಹೋಗಿ ಬಿರಿಯಾನಿ ತಿಂದು ಬಂದಿರೋದೆಲ್ಲ ನೋಡಿದಿರಿ. ಬಹಳ ಹೇಳೋದು ಬೇಡ, ಯಾಕಂದ್ರೆ ಇವರಿಗೆ ಪಾಕಿಸ್ತಾನ ಪ್ರೇಮ ಇರೋದೇ ಇವ್ರ ಕಡೆನೆ. ಹಂಗಾಗಿ ನಮ್ಮ ಸಾಫ್ಟ್ ಕಾರ್ನರ್ ಅಂತಕ್ಕಂಥದ್ದು ನಮ್ಮ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೂ ಇಲ್ಲ. ಆ ಕಾಂಗ್ರೆಸ್ ಪಕ್ಷ ಯೋಜನೆಗಳನ್ನು ರೂಪಿಸ್ತದೆ, ಎಲ್ಲರ ಪರವಾಗಿ ರೂಪಿಸ್ತದೆ. ಮುಸ್ಲಿಮರು ಅವರು ಕೂಡ ನಮ್ಮ ದೇಶದ ಪ್ರಜೆಗಳು, ದಲಿತರು ನಮ್ಮ ದೇಶದ ಪ್ರಜೆಗಳು, ರೈತರು ನಮ್ಮ ದೇಶದ ಪ್ರಜೆಗಳು. ಸರ್ವರಿಗೆ ನ್ಯಾಯ ಸಿಗ್ಬೇಕಂತ ಹೇಳಿ ಪ್ರಣಾಳಿಕೆಯನ್ನ ರೂಪಿಸದ ಹೊರತಾಗಿ ಇವರ ಪ್ರಕಾರ ಇವತ್ತು ಓನ್ಲಿ ಹಿಂದೂಗಳ ಪರವಾಗಿನೇ ಇವ್ರು ಮಾಡೋತಕ್ಕಂಥದ್ದು ಅದನ್ನು ಕೂಡ ಸಂವಿಧಾನ ಪ್ರಕಾರ ತಪ್ಪದು. ಸಂವಿಧಾನದ ವಿರೋಧಿಗಳು ಇವರು. ಇವತ್ತು ಹಿಂದೂ ರಾಷ್ಟ್ರ ಮಾಡ್ತೀನಿ ಅಂದ್ರೆ ಅದು ಸಂವಿಧಾನ ವಿರೋಧಿ ಹೇಳಿಕೆ. ಎಷ್ಟೊಂದು ಇವರು ನಾಯಕರು ಹೇಳಿದ್ದಾರೆ, ಬಿಜೆಪಿ ನಾಯಕರು ಮತ್ತೆ ಸಚಿವರು ಹೇಳ್ತಾರೆ ಹಿಂದೂ ರಾಷ್ಟ್ರ ಮಾಡ್ತೀನಿ ಅಂತ. ನಮ್ಮ ಸಂವಿಧಾನದ ಪ್ರಕಾರ ಅಂಬೇಡ್ಕರ್ ಜಿ ಅವರು ಬರೆದಿರತಕ್ಕಂತ ಸಂವಿಧಾನ ಪ್ರಕಾರ ಇದೊಂದು ಜಾತ್ಯತೀತ ರಾಷ್ಟ್ರ. ಇದನ್ನ ಬಿಟ್ಟು ಯಾರೇ ನಾ ಹಿಂದೂ ರಾಷ್ಟ್ರ ಮಾಡ್ತೀನಿ, ಯಾರೇ ಒಬ್ಬ ಲಿಂಗಾಯತ ರಾಷ್ಟ್ರ ಮಾಡ್ತೀನಿ, ಯಾರೇ ಮುಸ್ಲಿಂ ರಾಷ್ಟ್ರ ಮಾಡ್ತೀನಿ ಅಂದ್ರೆ ಅದು ದೇಶ ವಿರೋಧಿ ಹೇಳಿಕೆ. ಅಂತ ದೇಶ ವಿರೋಧಿ ಹೇಳಿಕೆ ಕೊಟ್ಟಿರ್ತಕ್ಕಂತ ಈ ಬಿಜೆಪಿ ಅವ್ರ ಮೇಲೆ ಎಷ್ಟು ಮಂದಿ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ ಇವರು. ಹಿಂಗಾಗಿ ಮುಂದಿನ ಈ ಒಂದು ಹಿಂದೂ ಮುಸ್ಲಿಂ ಡಿವೈಡ್ ಮಾಡ್ತಕ್ಕಂತ ಒಂದು ವಿಚಾರವನ್ನ ಯಾರು ಜನರು ನಂಬಬಾರ್ದು. ನಂಬದೆ ಇವರಿಗೆ ತಕ್ಕ ಪಾಠವನ್ನ ಕಲಿಸಬೇಕಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಕಸ್ಮಾತ್ ನಾ ಹೇಳ್ತೀನಿ, ನಿಮಗೂ ಈಗೊಂದು ಸ್ವಲ್ಪ ಸ್ವಾತಂತ್ರ್ಯ ಐತಿ, ನೀವು ಪತ್ರಿಕಾಗಳನ್ನ ಹೇಳ್ತೀನಿ ನಾನು, ನಿಮ್ಮ ಒಂದು ಮನೇನು ಹೇಳಿದ್ದೀನಿ ನಾನು, ನಿಮ್ಮ ರೋಲ್ ಬಹಳ ಅದ. ಏನಾದ್ರೂ ಸಹಿತ ಸ್ವಲ್ಪ ಏನೋ ಉಸಿರಾಡಕತ್ತದಂದ್ರೆ ನಿಮ್ಮಿಂದ ಉಸಿರಾಡಕತ್ತದ, ಮತ್ತೆ ಸುಪ್ರೀಂ ಕೋರ್ಟ್ ಜಜ್ ಇಂದ ಉಸಿರಾಡಕತ್ತದೆ. ನೀವು ಒಂದ್ ವೇಳೆ ಮತ್ತೊಂದ್ ಸಲ ಮೋದಿಜಿ ಅವ್ರಿಗೆ ಏನೋ ಬೇರೆ ಏನೋ ಒಂದು ರೀತಿ ಮಾಡಿ ಅವ್ರು ಬಂದ್ರಂದ್ರ ಈ ಸ್ವಾತಂತ್ರ್ಯ, ನಿಮ್ಮ ಸ್ವಾತಂತ್ರ್ಯನೂ ಕೂಡ ಹೋಗ್ತದೆ. ನೀವು ಅವ್ರ ಪರವಾಗಿ ಬರೆದವ್ರು ಮಾತ್ರ ಇಲ್ಲಿ ಉಳಿತಾರೆ. ಅವಾಗ ನಾನು ಹೇಳ್ತಾ ಇದ್ದೀನಿ, ಇದು 100% ಯಾವುದೇ ಒಂದು ಡಿಕ್ಟೇಟರ್ಶಿಪ್ ಬೆಳಿತಂದ್ರೆ ದೇಶದ 16 ಪತ್ರಕರ್ತರು ಜೈಲ್ನಾಗ, ಇತ್ತೀಚೆಗೆ ಒಂದು 16 ಜನ ಪತ್ರಕರ್ತರು ಕೂಡ ಜೈಲ್ನಾಗ ಇಟ್ಟಾರೆ. ಅವರು ಯಾರು ಅವ್ರು ವಿರುದ್ಧ ಮಾಡ್ತಾರೋ ಅವರು ಜೈಲ್ನಾಗ ಇರ್ಬೇಕು ಒಂದು ಇಲ್ಲ, ಅವ್ರ ಮ್ಯಾಗ IT ಇಡಿ ಒಂದು ಮಾಡತಕ್ಕಂಥದ್ದು ಇವ್ರದ್ದು ಐತೆ. ಈಗಾಗಲೇ 2 ಮುಖ್ಯಮಂತ್ರಿಗಳನ್ನ ಒಳಗೆ ಹಾಕಿದ್ದಾರೆ. ತಾವು ನೋಡಿದಿರಿ, ಒಬ್ಬ ಕೇಜ್ರಿವಾಲ್ ಅವ್ರನ್ನ ಮತ್ತೆ ಹೇಮಂತ್ ಸೊರೇನ್ ಅವ್ರನ್ನ. ಈಗ ಯಾರ ವಿರೋಧ ಅವ್ರ ಬಗ್ಗೆ ವಿರೋಧ ಮಾಡಿದ್ರಲ್ಲೋ ಮರುದಿನ ಅವ್ರ ಮನೆಗೆ IT ಇಡಿಯರೇ ಹೋಗ್ತಾರೆ. ತಾವು ಸಾಮಾಜಿಕ ಮಾಧ್ಯಮದಲ್ಲಿ ಕೂಡ ತಾವು ನೋಡಿರಬಹುದು, ಜಾಲತಾಣದಲ್ಲಿ ಎಷ್ಟು ಒಂದು ಯಾವ ರೀತಿಯಾಗಿ ಇವರನ್ನ IT ಇಡಿ ಎಷ್ಟು ಕೆಟ್ಟದಾಗಿ ಬಿಂಬಿಸ್ತಾ ಇದ್ದಾರೆ ತಾವು ನೋಡಿದ್ರಿ. ಅವು ಸ್ವತಂತ್ರ ಸಂಸ್ಥೆಗಳು, ತಮ್ಗೇನು ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾ ಅನ್ಕೊಂಡಿನಿ. ಹಾಗಾಗಿ ಈ ಒಂದು ಏನಾದ್ರೂ ಇವರು ಮೋದಿ ಸರ್ಕಾರ ಮತ್ತೊಂದ್ಸಲ್ತಿ ಏನಾದ್ರು ಬೈ ಮಿಸ್ಟೇಕ್ ಬಂದ್ರೆ ಬರೋದಿಲ್ಲ. ಜನರು ತೀರ್ಮಾನ ಮಾಡಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿ ಮೇಲೆ ಎಲ್ಲರಿಗೂ ವಿಶ್ವಾಸ ಐತಿ. ಒಂದ್ ವೇಳೆ ಬೇರೆ ಏನಾದ್ರು ಅವರು ವಾಮ ಮಾರ್ಗ ಅನುಸರಿಸಿ ಬಂದಿದ್ದಾದ್ರೆ ನಿಮ್ಮ ಎಲ್ಲರ ಒಂದು ಈಗಾಗಲೇ ಚುನಾವಣೆ ಆಯೋಗದ ನೋಡಿದ್ರಿ ನೀವು, ಚುನಾವಣೆ ಇನ್ನೊಂದು ವಾರ ಘೋಷಣೆ ಮಾಡೋದಾದ 2 ಆಯುಕ್ತರು ಬಿಡ್ತಾರಂದ್ರೆ ಏನಾಗಿರ್ಬೋದು, ಯಾಕಾಗಿರ್ಬೋದು, ಅದ್ರದ್ದು ಏನಾರು ಬಹಿರಂಗ ಪಡಿಸಿದ್ರ? ಯಾಕೆ ಬಿಟ್ರು ಅವರು ಮೋದಿಜಿ ಅವ್ರ ಮಾತು ಕೇಳಂಗಿಲ್ಲ ಅಂದಿರಬಹುದು. ಅದಕ್ಕೆ ಅವ್ರ ನೀವು ಬಿಡಪ್ಪ ಹೋಗಂದಾರ ಮತ್ತೆ ಬೇರೆದವ್ರನ್ನ. ಈಗ ತಮಗೆ ಬೇಕಾದಂತವ್ರನ್ನ ನೇಮಿಸ್ಕೊಳ್ತಕ್ಕಂಥದ್ದು ಪ್ರತಿಯೊಂದೊಂದು ಸರ್ಕಾರದ ಒಂದು ಸಂಸ್ಥೆಗಳನ್ನೇ ದುರ್ಬಲಗೊಳಿಸಿ ಪ್ರಜಾಪ್ರಭುತ್ವವನ್ನ ಮುಗಿಸಿ ಡಿಕ್ಟೇಟರ್ಶಿಪ್ ತರಬೇಕಂತಕ್ಕಂತ ಒಂದು ಉದ್ದೇಶ ಏನದಲ್ಲ ಈ ಮೋದಿ ಸರ್ಕಾರದ. ಅದಕ್ಕಾಗಿ ಜನರಲ್ಲಿ ಕೂಡ ನಾವು ವಿನಂತಿ ಮಾಡ್ತೇವೆ, ಇದ್ರ ಬಗ್ಗೆ ತಾವೆಲ್ಲ ಅರಿತುಕೊಂಡು ಈ ಒಂದು ಸರ್ಕಾರ ಮೋದಿ ಅವರನ್ನ ಕೆಳಗಿಳಿಸಬೇಕಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಒಂದು ವಿಷಯ ಇಂಪಾರ್ಟೆಂಟ್. ಪವಿತ್ರ ರಂಜಾನ್ ಈದ್ ಮತ್ತು ಮದುವೆ ಸಂದರ್ಭ ನಿಮಿತ್ತ ಮಹಿಳೆಯರಿಗೆ ಮನ ಸೆಳೆಯುವ ಹೊಸ ಸೀರೆಗಳು ನಿಮ್ಮ ಎಸ್ ಅಶೋಕ್ ಕುಮಾರ್ ಶಾ ಎಕ್ಸ್ಕ್ಲೂಸಿವ್ ಸಾರಿ ಶಾಪ್ ನಲ್ಲಿ. ಹಬ್ಬಗಳ ನಿಮಿತ್ತ ವಿಶೇಷವಾಗಿ ಸೀರೆಗಳ ದಾಸ್ತಾನು ಮಾರಾಟವಿದ್ದು, ವಿಜಯಪುರ ನಗರದ ರಾಮ ಮಂದಿರ ರಸ್ತೆಯಲ್ಲಿ ಇರುವಂತಹ ಪ್ರತಿಷ್ಠಿತ ಹಾಗೂ ಪ್ರಖ್ಯಾತಿ ಪಡೆದ ಹೆಸರುವಾಸಿಯಾದಂತ ಎಸ್ ಅಶೋಕ್ ಕುಮಾರ್ ಶಾ ಕಳೆದ ಹಲವು ವರ್ಷಗಳಿಂದ ಒಳ್ಳೆಯ ಗುಣಮಟ್ಟದ ಕಂಪನಿಯ ಸೀರೆಗಳು ವಿಶ್ವಾಸದೊಂದಿಗೆ ನಿಮ್ಮ ಸೇವೆಗಾಗಿ ನಮ್ಮಲ್ಲಿ ಇರುವ ಸೀರೆಗಳು ಔರಂಗ ಸಾರಿ, ಸ್ಟೋನ್ ವರ್ಕ್ ಸಾರಿ, ಕಾಂಚೀವರಂ ಸಿಲ್ಕ್ ಸಾರಿ, ಸಾಫ್ಟ್ ಸಿಲ್ಕ್ ಸಾರಿ, ಲೈಟ್ ವೇಟ್ ಸಾರಿ, ಬ್ರಾಸೋ ಸಾರಿ, 60 ಗ್ರಾಮ್ ಸಾರಿ, 0 ಬಾರ್ಡರ್ ಸಾರಿ, ವೆಲ್ವೆಟ್ ಸಾರಿ, ಕೋಲ್ಕತ್ತಾ ಸಾರಿ, ಬಾಂಧನಿ ಸಾರಿ ಸೇರಿದಂತೆ ಇತರ ಸೀರೆಗಳು ನಿಮಗಾಗಿ ಲಭ್ಯ. ಹಬ್ಬಗಳು ಬಂದರೆ ಸಾಕು ಮಹಿಳೆಯರಿಗೆ ನೆನಪಿಗೆ ಬರುವುದು ಎಸ್ ಅಶೋಕ್ ಕುಮಾರ್ ಶಾ ಎಕ್ಸ್ಕ್ಲೂಸಿವ್ ಸಾರಿ ಶಾಪ್. ಗ್ರಾಹಕರ ವಿಶ್ವಾಸ ಭರಿತ ಪ್ರತಿಷ್ಠಿತ ಸೀರೆ ಅಂಗಡಿ. ಇನ್ನೇಕೆ ತಡ, ಹಿಂದೆ ಬನ್ನಿ, ಮಹಿಳೆಯರ ಮನ ಸೆಳೆಯುವ ಸೀರೆ ಖರೀದಿಸಿ. ಸಂಪರ್ಕಿಸಿ 9343009125. ಸ್ಥಳ ಎಸ್ ಅಶೋಕ್ ಕುಮಾರ್ ಶಾ ಎಕ್ಸ್ಕ್ಲೂಸಿವ್ ಸಾರಿ ಶಾಪ್, ಕರ್ನಾಟಕ ಗೆಸ್ಟ್ ಹೌಸ್ ಬಿಲ್ಡಿಂಗ್, ರಾಮ ಮಂದಿರ್ ರೋಡ್, ವಿಜಯಪುರ.